ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ಬ್ಯಾಂಕಲ್ಲಿ ನಡೆದಂಥ ಮತ್ತು ಬೇರೆ ನಿಗಮದಲ್ಲಿ ನಡೆದಂಥ ಈ ತನಿಖೆಯನ್ನು ಮಾಡಲಿಕ್ಕೂ ಅಡಚಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ನಡೀತಿರೋಂಥ ತನಿಖೆಗೂ ಅಡಚಣೆ ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ CBIಯನ್ನು ತಡೆಗಟ್ಟಲಿಕ್ಕೆ ಇವ್ರಿಗೆ ಯಾವ ಅಧಿಕಾರ ಇಲ್ಲ. ಆದ್ರೂ ಅಧಿಕಾರವನ್ನು ಈಗ ಪ್ರಯೋಗ ಮಾಡ್ತಿರೋಂಥದ್ದು. ಮತ್ತು ಜಮೀರ್ ಅವರು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ರು. ತಕ್ಷಣ ನಾನು ಪೊಲಿಟಿಕಲ್ ಜಡ್ಜ್ಮೆಂಟ್ ಹೇಳಿದೆ ಅಂತ ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ, ಜಡ್ಜ್ಮೆಂಟ್ನೇ ಪೊಲಿಟಿಕಲ್ ಅಂತ ಹೇಳ್ಬಿಟ್ರು. ತಕ್ಷಣ ಅವರು ಇನ್ನೆಲ್ಲ ನನ್ನ ಕುತ್ತಿಗೆ ಬಂದು ಜೀರ್ಕೊಳ್ಳುತ್ತೆ, ನನ್ನ ಸ್ಥಾನ ಎಲ್ಲಿ ಹೊಟ್ಟೋಗುತ್ತೆ ಅಂತ ಏನೋ ಅಬ್ರಾಮ್ ಅವರು ಕಂಟೆಂಪ್ಟ್ ಆಗ್ತೀನಿ ಅಂತ ಹೇಳಿದರೆ ಆಗ್ತಾರೆ. ಪಾಪ ಅವರು ಮನೆಗೆ ಹೋಗ್ತಾರೆ. ಕಂಟೆಂಪ್ಟ್ ಹಾಕಿದ್ರೆ ಅವರು ಮನೆಗೆ ಹೋಗ್ತಾರೆ. ಈ ರೀತಿ ಇವತ್ತಿನ ನಮ್ಮ ಜನಪ್ರತಿನಿಧಿ ಕೋರ್ಟ್ನಲ್ಲೂ ಭಾಳ ಅಚ್ಚುಕಟ್ಟ ಲೋಕಾಯುಕ್ತ ಜನಪ್ರತಿನಿಧಿ ಕೋರ್ಟಲ್ಲಿ ಯಾರೆಲ್ಲ A1 A3 A2 A3 A4 ಎಲ್ಲ ಆಗಬೇಕು ಅಂತಲೂ ಭಾಳ ಸ್ಪಷ್ಟವಾಗಿ, ಮತ್ತು ಲ್ಯಾಂಡ್ ಗ್ರ್ಯಾಬಿಂಗ್ ಸೆಕ್ಷನ್, ಬೇನಾಮಿ ಸೆಕ್ಷನ್, IPC ಸೆಕ್ಷನ್, ಪ್ರಿವೆನ್ಷನ್ ಆಫ್ ಕರಪ್ಷನ್, ಇಷ್ಟು ಚಾರ್ಜಸ್ಸು ಒಬ್ಬ ಮುಖ್ಯಮಂತ್ರಿ ಮೇಲಿದೆ. ಎಲ್ಲರೂ ಕೇಳಿದ್ದೀರಾ? ಇಷ್ಟು ಆಪಾದನೆಗಳು, ಇಷ್ಟು ಸೆಕ್ಷನ್ಗಳನ್ನ FIR ಫೈಲ್ ಆಗೋವಂಥದ್ದಿದೆ. ಆದರೂ ನಾನು ಏನು ಮಾಡಿಲ್ಲ. ಇನ್ನೂ ಕೇಸನ್ನು ದಾಖಲು, ಲೋಕಾಯುಕ್ತ ಪೊಲೀಸರು ಕೇಸನ್ನು ದಾಖಲು ಮಾಡಲಿಕ್ಕೂ ಇನ್ನೂ ಹಿಂಜರಿತಾ ಇದ್ದಾರೆ. ನೀವು ಯಾರ ಅಡಿಯಲ್ಲಿದ್ದೀರಾ? ಮೊನ್ನೆ ಬಂದಂಥ ಜಡ್ಜ್ಮೆಂಟು, ನೆನ್ನೆನೂ ಕೇಸ್ ದಾಖಲು ಮಾಡಿಲ್ಲ, ಇವತ್ತು ದಾಖಲು ಮಾಡಿಲ್ಲ, ಇನ್ನು ರೌಂಡ್ ಹೊಡಿತಾನೇ ಇದ್ದಾರೆ. ಹಾಗಾಗಿ ಈಗ ಬೇರೆ ಬೇರೆ ಪೆಟಿಷನರ್ಗಳು ಇವತ್ತೆಲ್ಲ CBIಗೂ ಈ ರೀತಿ ರಾಜ್ಯ ಸರ್ಕಾರ, ಇಲ್ಲಿನ ಅಧಿಕಾರಿಗಳು, ಈ ಸರ್ಕಾರದ ಹಸ್ತಕ್ಷೇಪ ಇರೋದ್ರಿಂದ ಎಲ್ಲ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಪಾಪ ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಅಂತ ಇವತ್ತು ನ್ಯಾಯಾಲಯ ಸೆಷನ್ ಕೋರ್ಟ್ ಕೊಟ್ಟಿದ್ರು, ಜನಪ್ರತಿನಿಧಿ ಕೋರ್ಟಿಂದ ಕೊಟ್ಟಿದ್ರು ಸಹ FIR ದಾಖಲೆ ಮಾಡೋಕ್ಕೇ ಇಷ್ಟು ಮೀನಾಮೇಷ. ಎಂತ ಕಾಯ್ತಾ ಇದ್ದಾರೆ, ಏನನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ತಕ್ಷಣ ಲೋಕಾಯುಕ್ತ ಪೊಲೀಸಿನ ADGP ಅವರೇ ಏನು ಮಾಡ್ತಾ ಇದ್ದೀರಾ? ವಾಟ್ ಇಸ್ ಹ್ಯಾಪ್ನಿಂಗ್? ನೀವೇನು ಅಕೌಂಟಬಲ್ ಅಲ್ವಾ? ಆರ್ ಯು ನಾಟ್ ಅಕೌಂಟಬಲ್? ಟೈಮ್ ಲೈನು ಕೊಟ್ಟಿದ್ದಾರೆ ನಿಮ್ಗೆ, 6 ವಾರದೊಳಗಡೆ ಇನ್ವೆಸ್ಟಿಗೇಷನ್ ಮುಗಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದ್ದೀರಾ? ಕೇಸ್ ಬರೀ FIR ದಾಖಲು ಮಾಡೋಕ್ಕೆ ಇಷ್ಟು ಬ್ರೇಕ್ ಡ್ಯಾನ್ಸ್ ಆಗ್ತಿದೆ. ಈ ರೀತಿ ಅಧಿಕಾರಿಗಳು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಹತ್ರ? ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು? ಕೋರ್ಟ್ ಹ್ಯಾಸ್ ಗಿವನ್ ಕ್ಲಿಯರ್ ಜಡ್ಜ್ಮೆಂಟ್. ಈ ರೀತಿ ಮೀನಮೇಷ ಆಗೋಂಥದ್ದು ಆಗಬಾರ್ದು. ಹಾಗಾಗಿ ಅದಕ್ಕೇನೆ ಅವರು ಪಾಪ ಸ್ನೇಹಮಯ ಕೃಷ್ಣ, ಇಲ್ಲಿಂದ ನನಗೇನು ಸಿಗಲ್ಲ, ಆ ಲೋಕಾಯುಕ್ತ ಪೊಲೀಸ್ SPನೇ ಏನೋ ಮಿಸ್ಸಿಂಗ್ ಆಗಿಬಿಟ್ಟಾರೆ ಅಂತ ಪಾಪನ ಹುಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಈ ರೀತಿ ಪರಿಸ್ಥಿತಿ, ಒಬ್ಬ ಕಂಪ್ಲೇಂಟೆಂಟ್ಗೆ ಈ ರೀತಿ ವಿಶ್ವಾಸ ಬಂದರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಇಟ್ ಈಸ್ ಮೇಕಿಂಗ್ ಮಾಕ್ರಿ ಆಫ್ ದ ಸಿಸ್ಟಮ್ ಆಗ್ತಿದೆ. ನ್ಯಾಯಾಲಯ ಇಷ್ಟು ಭಾಳ ಸ್ಪಷ್ಟವಾಗಿ, ಹೈಕೋರ್ಟ್ನಲ್ಲೂ ಭಾಳ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದ್ದಾರೆ. ಮಿಸ್ಟರ್ ಪೊನ್ನಣ್ಣ, ನಿಮ್ಗೆ ಅರ್ಥ ಆಗಿಲ್ಲ ಅಂತ. ನೀವು ಈಗ ಜನಪ್ರತಿನಿಧಿ ಇದ್ದೀರಾ, ಇನ್ನು ವಕೀಲರಾಗಿ ಉಳಿದಿಲ್ಲ. ನೀವು ಮುಖ್ಯಮಂತ್ರಿಗಳಿಗೆ ಪೊಲಿಟಿಕಲ್ ಅಡ್ವೈಸರ್ ಆಗಿರ್ಬೋದು. ಅದನ್ನು ಆಫೀಸ್ ಆಫ್ ಪ್ರಾಫಿಟ್ನಲ್ಲಿ ಎಲ್ಲವೂ ಇವತ್ತು ಅದನ್ನು ಪ್ರಶ್ನೆ ಆಗೋಂಥದ್ದು, ವಾಪಸ್ ಬಿಲ್ಗಳು ಬರ್ತಿರೋಂಥವಿದೆ, ಅವನು ಪ್ರಶ್ನೆ ಆಗೋಂಥದ್ದು 40 ಜನದ್ದು ಬೇರೆ ಸಬ್ಜೆಕ್ಟ್ ಮಾತಾಡ್ತೀವಿ. ಇನ್ನೂ ಇದು ಪ್ರಾರಂಭ ಆಗಿದೆ. ನೀವೇ ಹೊಸ ತೀರ್ಪುಗಳನ್ನು ಚರ್ಚೆ ವಿಮರ್ಶೆಗಳು ಮಾಡ್ತಾ ಇದ್ದೀರಾ. ಈ ರೀತಿ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿರೋ ನಿಮ್ಮ ಮುಖ್ಯಮಂತ್ರಿನ ಡಿಫೆನ್ಸ್ ಮಾಡಬೇಕು ಅಂದರೆ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಮಾಡ್ಕೊಳ್ಳಿ, ತೋರಿಸಿ ಅಲ್ಲಿ ನೀವು ಪ್ರಾಮಾಣಿಕರೆಷ್ಟಿದ್ದೀರಾ. ವಾಲ್ಮೀಕಿ ನಿಗಮದಲ್ಲಿ CBIನ ತಡೆ ಮಾಡೋದ್ರಲ್ಲಿ ನ್ಯಾಯಯುತವಾಗಿ ಜನಪರವಾಗಿ ತನಿಖೆ ಮಾಡಲಿಕ್ಕೆ ಅಡಚಣೆ ಮಾಡೋದು ನಿಲ್ಲಿಸಿ. ಇನ್ವೆಸ್ಟಿಗೇಷನ್ಗೆ ಎದುರ್ಕೊಂಡ್ರೆ ಹೇಗೆ ನೀವು? ಸೊ ಯು ಆರ್ ನಾಟ್ ಮೋರ್ ದೆನ್ ಎ ಸಿಸ್ಟಮ್, ಯು ಆರ್ ನಾಟ್ ಮೋರ್ ದೆನ್ ಎ ಲಾ. ಕಾನೂನಿಗಿಂತ ದೊಡ್ಡವರಲ್ಲ ನೀವು.
ಕಾನೂನನ್ನ ಕಾಪಾಡಲಿಕ್ಕೆ, ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಜನ ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟವ್ರೆ.